ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನವೀನ್ ಕುಮಾರ್, ಆದಿತ್ಯ ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತೊಂದು ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಬಿಲ್ಡಿಂಗ್ ತೋರಿಸ್ತೀನಿ. ಆಲ್ಮೋಸ್ಟ್ 1 ಇಂದ 1,10,000 ತನಕ ರೆಂಟಲ್ ಇನ್ಕಮ್ ಸಿಗುವಂಥ ಬಿಲ್ಡಿಂಗ್ ಇದು. ಇದು BBMP ಲಿಮಿಟ್ಸ್ ಅಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಬಿಲ್ಡಿಂಗ್ ಬಂದ್ಬಿಟ್ಟು G+3 ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಟೋಟಲ್ 7 ಯೂನಿಟ್ಸ್ ಬಂದಿರುತ್ತೆ. ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30-40 ಆಗಿರುತ್ತೆ. ಲೆಂತ್ ಬಂದ್ಬಿಟ್ಟು 40 ಫೀಟ್ ಇರುತ್ತೆ. ವಿಡ್ತ್ ಬಂದ್ಬಿಟ್ಟು 30 ಫೀಟ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮಾಡಿರ್ತಾರೆ ವಿತ್ ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರ್ ಅಲ್ಲಿ 3 BHK ಮಾಡಿರ್ತಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK ಹಾಗೂ 2 BHK. ಥರ್ಡ್ ಫ್ಲೋರ್ ಅಲ್ಲಿ 1 BHK ಹಾಗೂ 2 BHK ಮಾಡಿರ್ತಾರೆ. ಫೋರ್ತ್ ಫ್ಲೋರ್ ಅಲ್ಲಿ 1 BHK ಮಾಡಿರ್ತಾರೆ. ಟೋಟಲ್ ಆಗಿ ನಿಮಗೆ 7 ಯೂನಿಟ್ಸ್ ಬರುತ್ತೆ. ಹಾಗೆ ಲೇಔಟ್ ಕೂಡ ತುಂಬಾ ಡಿಸೆಂಟ್ ಆಗಿರುತ್ತೆ. 30 ಫೀಟ್ ರೋಡ್ ಕೂಡ ಇರುತ್ತೆ ಲೇಔಟ್ಗೆ. ಇದು ಜಸ್ಟ್ ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಲೇಔಟ್ ಇದು. ಇದು ಬಾಗಲೂರು ಕ್ರಾಸು ಕಟ್ಟಿಗೆನಹಳ್ಳಿ ಬಸ್ ಸ್ಟಾಪ್ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇರುವಂತಹ ಲೇಔಟ್ ಇದು. ಓಕೆ, ಬನ್ನಿ ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಟೋಟಲ್ ಆಗಿ ಇದು 12 ಪಿಲ್ಲರ್ಸ್ ಅಲ್ಲಿ ಮಾಡಿರುವಂತಹ ಬಿಲ್ಡಿಂಗ್ ಇದು. ಬ್ರಿಕ್ಸ್ ಕೂಡ ಅಷ್ಟೇ ಆಲೋ ಬ್ರಿಕ್ಸ್ ಯೂಸ್ ಮಾಡಿರ್ತಾರೆ. ಸಿಮೆಂಟ್ ಕೂಡ ಅಷ್ಟೇ ACC ಸಿಮೆಂಟ್ಸ್ ಮತ್ತು ರಾಮ್ಕೋ ಸಿಮೆಂಟ್ಸ್ ಯೂಸ್ ಮಾಡಿರ್ತಾರೆ. ಸ್ಟೀಲ್ಸ್ ಎಲ್ಲ ಅಷ್ಟೇ ಮೀನಾಕ್ಷಿ ಸ್ಟೀಲ್ಸ್ ಯೂಸ್ ಮಾಡಿರ್ತಾರೆ. ಹಾಗೆ ಪಾರ್ಕಿಂಗ್ ನ ನೋಡ್ತಾ ಇರ್ಬೋದು. 2 ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು. 7 ಸೀಟರ್ ಕಾರ್ ಆಗಲಿ 5 ಸೀಟರ್ ಕಾರ್ ಆಗಲಿ 2 ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು. ಹಾಗೆ ಬೈಕ್ ಪಾರ್ಕಿಂಗ್ ಕೂಡ ಮಾಡ್ಕೋಬಹುದು. ಸೊ ಕೆಳಗಡೆ ಎಲ್ಲ ನಿಮಗೆ ಆಂಟಿಸ್ಕಿಟ್ ಟೈಲ್ಸ್ ನ ಹಾಕಿರ್ತಾರೆ ಕಾರ್ ಪಾರ್ಕಿಂಗ್ಗೆ. ಇದು ಎಲ್ಲ ಮನೆಗೂ ಇಂಡಿವಿಜುವಲ್ ಆಗಿ ಗ್ಯಾಸ್ ಪೈಪ್ ಲೈನ್ ಕೂಡ ಮಾಡಿರ್ತಾರೆ. ಎಲ್ಲದಕ್ಕೂ ಸೇಫ್ಟಿ ಗ್ರಿಲ್ಸ್ ಅನ್ನು ಮಾಡ್ಕೊಟ್ಟಿರ್ತಾರೆ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಟೋಟಲ್ 7 ಯೂನಿಟ್ಸ್ ಬರುತ್ತೆ. ಕಾಮನ್ ಮತ್ತೆ ಫಸ್ಟ್ ಫ್ಲೋರ್ಗೆ 3 ಕಿಲೋವಾಟ್ಸ್ ಕೊಡ್ತಾರೆ. ಮತ್ತೆ ಎಲ್ಲ ಮನೆಗೂ 1 ಕಿಲೋವಾಟ್ಸ್ ಅಥವಾ 2 ಕಿಲೋವಾಟ್ಸ್ನ ಡಿವೈಡ್ ಮಾಡಿ ಮಾಡಿಕೊಡ್ತಾರೆ. ಎಲ್ಲ ಡೆಪಾಸಿಟ್ ಮಾಡಿ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ. ಸೈಡ್ ಕೂಡ ಅಷ್ಟೇ ಪ್ಯಾಸೇಜ್ ಸುತ್ತಲೂ ಪ್ಯಾಸೇಜ್ ಎಲ್ಲ 1.5 ಫೀಟ್ 2 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿರ್ತಾರೆ ಬಿಲ್ಡಿಂಗ್ ಸುತ್ತಮುತ್ತ. ಸೊ ವೆಂಟಿಲೇಷನ್ಗೆ ಚೆನ್ನಾಗಿದೆ. ಇದು ಸಂಪು ಸ್ನೇಹಿತರೆ. ಸಂಪು ಆಲ್ಮೋಸ್ಟ್ 16,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪು. ಹಾಗೆ ಬೋರ್ವೆಲ್ ಕೂಡ ಇದೆ. ಬೋರ್ವೆಲ್ಗೆ ಆಲ್ಮೋಸ್ಟ್ 1100 ಫೀಟ್ ಬೋರ್ವೆಲ್ ಡಿತ್ ಹೋಗಿದೆ. ಒಳ್ಳೆ ಸ್ವೀಟ್ ವಾಟರ್ ಕೂಡ ಸಿಗುತ್ತೆ. ಇದು ನೋಡ್ತಾ ಇರ್ಬೋದು. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಸಿಂಗಲ್ ಬೆಡ್ರೂಮು. ವಾಲ್ಗೆಲ್ಲ ನೋಡ್ತಿರ್ಬೋದು ವೆಟ್ರಿಫೈ ಟೈಲ್ಸ್ 2x4 ವೆಟ್ರಿಫೈ ಟೈಲ್ಸ್ ಹಾಕಿರ್ತಾರೆ. ಸೊ ವಿಂಡೋಗೆಲ್ಲ 3 racks ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಇದು ಮೈನ್ ಡೋರ್ ಸ್ನೇಹಿತರೆ. ಗ್ರೌಂಡ್ ಫ್ಲೋರ್ ಅಂತೂ ವಾಸ್ ಕಲ್ಲು ಮತ್ತೆ ಮೈನ್ ಡೋರ್ ಎಲ್ಲ ಟೀ ಕುಡ್ ಅಲ್ಲಿ ಮಾಡ್ಕೊಟ್ಟಿರ್ತಾರೆ. ಲಾಕ್ಸ್ ಎಲ್ಲ ಅಷ್ಟೇ ಬಾಸ್ ಕಂಪನಿದು ಲಾಕ್ಸ್ ಕೊಟ್ಟಿರ್ತಾರೆ. ಇದು ಲಿವಿಂಗ್ ಏರಿಯಾ. ಫ್ಲೋರ್ಸ್ ಎಲ್ಲ ಅಷ್ಟೇ ಎಲ್ಲ ಫ್ಲೋರ್ಸ್ ಕೂಡ ಗ್ರಾನೈಟ್ ಮಾಡ್ಕೊಟ್ಟಿರ್ತಾರೆ. ಟೆರೆಸ್ ಅಲ್ಲಿ ಮಾತ್ರ ಟ್ಯಾಂಕ್ ರೂಪ್ ಅಲ್ಲಿ ವೆಟ್ರಿಫೈ ಟೈಲ್ಸ್ ಹಾಕಿರ್ತಾರೆ. ಸೊ ಇದರಲ್ಲಿ ಒಂದು ಲಿವಿಂಗ್ ಏರಿಯಾ ಮತ್ತೆ ಒಂದು ಕಿಚನ್, ಒಂದು ಕಾಮನ್ ವಾಶ್ರೂಮ್, ಹಾಗೆ ಒಂದು ಬೆಡ್ರೂಮ್ ಬಂದಿರುತ್ತೆ. ಸೊ ಇದರಲ್ಲೂ ಅಷ್ಟೇ ಎಲ್ಲ ಮಾಡ್ಯುಲರ್ ಕಿಚನ್ ಮತ್ತೆ ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಮಾಡ್ಕೊಟ್ಟಿರ್ತಾರೆ. ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಅನ್ನ ಹಾಕಿ ಫ್ರೀ ವಾಷಬಲ್ ನ ಟೈಲ್ಸ್ ಹಾಕೊಟ್ಟಿರ್ತಾರೆ. ಡೋರ್ ಕೂಡ ಅಷ್ಟೇ MD ಡೋರ್ಸ್. ಇದು ಪ್ರೆಸ್ ಡೋರ್ ಆಗಿರುತ್ತೆ. ಇದು 1 BHK ಕೆಳಗಡೆ ಇರುವಂತ ಒಂದು ಸಿಂಗಲ್ ಬೆಡ್ರೂಮ್. ಬನ್ನಿ ಹಾಗೆ ನಾವು ಫಸ್ಟ್ ಫ್ಲೋರ್ ಕಡೆ ಹೋಗೋಣ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಪರ್ಪಸ್ಗಾಗಿ ಒಂದು 3 BHK ಮನೆನ ಮಾಡ್ಕೊಟ್ಟಿರ್ತಾರೆ. ಸೊ ಇದು ಸ್ಟೆಪ್ಸ್ 3 ಫೀಟ್ ಸ್ಟೆಪ್ಸ್ ಇರುತ್ತೆ. ಹಾಗೆ ರೈಲಿಂಗ್ಸ್ ಕೂಡ ಅಷ್ಟೇ SS ರೈಲಿಂಗ್ಸ್ ಜಿಂತಾಲ್ ಕಂಪ್ನಿದು ರೈಲಿಂಗ್ಸ್ ಕೂಡ ಹಾಕೊಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತದ್ದು ನೋಡಿ ಸ್ನೇಹಿತರೆ. ಓನರ್ ಪರ್ಪಸ್ಗೋಸ್ಕರ SS ಅಲ್ಲೇ ಗೇಟ್ಸ್ ಮತ್ತೆ ಗ್ರಿಲ್ಸ್ ಎಲ್ಲ ಹಾಕೊಟ್ಟಿದ್ದಾರೆ. ಸೇಫ್ಟಿ ಗ್ರಿಲ್ಸ್ ಸೇಫ್ಟಿ ಗೇಟ್ಸ್ ಎಲ್ಲ. ವಾಲ್ಗೆಲ್ಲ ಅಷ್ಟೇ ವೆಟ್ರಿಫೈ ಟೈಲ್ಸ್ ಅನ್ನ ಹಾಕೊಟ್ಟಿದ್ದಾರೆ 2x4 ನ. ಸೀಲಿಂಗ್ ಕೂಡ ಅಷ್ಟೇ PVC ಸೀಲಿಂಗ್ ಹಾಕೊಟ್ಟಿದ್ದಾರೆ ವುಡನ್ ಫಿನಿಶಿಂಗ್ ಅಲ್ಲಿ. ಇದು 6x6 ಬರುತ್ತೆ. ಇದು ಕೂಡ ಅಷ್ಟೇ ಟೀ ಕುಡ್ ವಿಂಡೋಸ್ ಆಗಿರುತ್ತೆ ಫ್ರಂಟ್ ಮಾತ್ರ. ಡೋರ್ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ವಾಸ್ಕಲ್ಲು ಮತ್ತೆ ಡೋರ್ಸ್ ಎಲ್ಲಾನು ಟೀ ಕೂಡ ಆಗಿರುತ್ತೆ. ಲಾಕ್ಸ್ ಎಲ್ಲ ಬಾಸ್ ಕಂಪ್ನಿ ಲಾಕ್ಸ್ ಆಗಿರುತ್ತೆ. ಮ್ಯಾನ್ ಹ್ಯಾಂಡ್ ಮೇಡ್ ಡೋರ್ಸ್ ಆಗಿರುತ್ತೆ. ಪಾಲಿಶ್ ಕೂಡ ಮಿಷಿನ್ ಪಾಲಿಶ್ ಆಗಿರುತ್ತೆ ಇದಕ್ಕೆ. ನೋಡಿ ಸ್ನೇಹಿತರೆ, ಇದು ಲಿವಿಂಗ್ ಏರಿಯಾ. ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಲಿವಿಂಗ್ ಏರಿಯಾ. ಇದು 3 BHK ಹೌಸಸ್. ಇದು ಮೇಲ್ಗಡೆ ನೋಡಿ POP ಡಿಸೈನ್ ಕೂಡ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಲೈಟ್ಸ್ ವಿತ್ ವಿಪ್ರೋ ಕಂಪ್ನಿದ ಲೈಟ್ಸ್ ಎಲ್ಲ ಹಾಕಿ LED ಲೈಟ್ಸ್ ಹಾಕಿರ್ತಾರೆ. ಸೊ ನೋಡಕ್ ತುಂಬಾ ಯೂನಿಕ್ ಆಗಿರುತ್ತೆ. ಇದು ಇವ್ರ TV ಯೂನಿಟ್ಸ್ ಸ್ನೇಹಿತರೆ. ಎಲ್ಲ ವುಡನ್ ಫಿನಿಶಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ.
ಇದು ಪೂಜಾ ರೂಮ್ ಕೂಡ ಅಷ್ಟೇ ಬಾರ್ಡರ್ ಎಲ್ಲ ನೋಡ್ತಾ ಇರ್ಬೋದು. ಫುಲ್ ಟೀ ಕುಡ್ಡಲ್ಲೇ ಬಾರ್ಡರ್ ಎಲ್ಲ ಲಕ್ಷ್ಮಿ ಡಿಸೈನ್ಸ್ ಅಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಕೂಡ ಅಷ್ಟೇ ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ಗೋಲ್ಡನ್ ಬೀಡಿಂಗ್ ಅನ್ನು ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಗ್ಲಾಸ್ ಡೋರ್ಸ್ ಬರುತ್ತೆ, ವಿತ್ ಬೆಲ್ಸ್ ಬರುತ್ತೆ. ಇದಕ್ಕೆ ತುಂಬಾ ಪೇಷಿಯಸ್ ಆಗಿ ಚೆನ್ನಾಗಿದೆ ಜಾಗ. ಒಳಗಡೆ ಪೂಜೆ ಮಾಡೋದು, ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ಅದರಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಮಾಡ್ಲರ್ ಕಿಚನ್, ಎಲ್ ಶೇಪ್ ಮಾಡ್ಲರ್ ಕಿಚನ್ ಬಂದಿರುತ್ತೆ. ಎಲ್ ಶೇಪ್ ಲಾಫ್ಟ್ ಕೂಡ ಕೊಟ್ಟಿರ್ತಾರೆ, ಮೇಲ್ಗಡೆ ಮಿಡ್ ಯೂನಿಟ್ ಕೊಟ್ಟಿರ್ತಾರೆ. ಹಾಗೆ ಕೆಳಗಡೆ ಬ್ಯಾಸ್ಕೆಟ್ಸ್ ಕೂಡ ಕೊಟ್ಟಿರ್ತಾರೆ. 10mm ಬ್ಯಾಸ್ಕೆಟ್ಸ್ ಕೂಡ ಬಂದಿರುತ್ತೆ. ವಾಲ್ಗೆಲ್ಲ ಅಷ್ಟೇ ಫ್ರೀ ವಾಷಬಲ್ ಟೈಲ್ಸ್ ಕೂಡ ಹಾಕಿಕೊಟ್ಟಿರ್ತಾರೆ. 2 ವಿಂಡೋಸ್ ಬಂದಿರುತ್ತೆ. 2 ವಿಂಡೋಸ್ ಕೂಡ 3 ವ್ಯಾಕ್ ವಿಂಡೋಸ್ ಆಗಿರುತ್ತೆ. ಇದು ಒಂದು ರೂಮ್ ಸ್ನೇಹಿತರೆ. ಟೋಟಲ್ 3 ರೂಮ್ ಇದೆ. ಇದು ರೂಮ್ ನಂಬರ್ 1. ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಕಿಂಗ್ ಸೈಜ್ ಬೆಡ್ನ ಹಾಕ್ಬೋದು, ಕಿಂಗ್ ಸೈಜ್ ಕಾಟ್ನ ಹಾಕ್ಬೋದು ಇದರಲ್ಲಿ. ಹಾಗೆ ಇದ್ರಲ್ಲಿ ಓಪನ್ ಡೋರ್ ಕೂಡ ಕೊಟ್ಟಿರ್ತಾರೆ, ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಒಂದು ಇದೆ. ಹಾಲ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಹಾಗೆ ಈ ಜಾಗದಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಮತ್ತು ಇನ್ನೊಂದು ಕಾಮನ್ ವಾಶ್ರೂಮ್ ಕೂಡ ಮಾಡ್ಕೊಟ್ಟಿರ್ತಾರೆ ಇಲ್ಲಿ. ಎಲ್ಲದಕ್ಕೂ ಅಷ್ಟೇ ಜಾಗ್ವರ್ ಫಿಟ್ಟಿಂಗ್ಸ್ ಮತ್ತೆ ಸೆರಾ ಕಂಪ್ನಿದು ಕಂಪೌಂಡ್ಸ್ ಎಲ್ಲ ಹಾಕೊಟ್ಟಿರ್ತಾರೆ. ವಾಲ್ಗಳ ಅಷ್ಟೇ ವೆಟ್ರಿಫೈಡ್ ಟೈಲ್ಸ್ ಮತ್ತೆ ಕೆಳಗಡೆ ಆಂಟಿಸ್ಕಿಟ್ ಟೈಲ್ಸ್ ಹಾಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಬಂದ್ರೆ ರೂಮ್ ನಂಬರ್ 2. ಇದು ಕೂಡ MD ಡೋರ್ಸ್ ಹಾಕಿರ್ತಾರೆ. ಇದ್ರಲ್ಲಿ ಕೂಡ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಬೋದು. ಹಾಗೆ ಒಂದು ಬಾಲ್ಕನಿ ಕೂಡ ಬಂದಿರುತ್ತೆ. ಇದು ಕೂಡ ಅಷ್ಟೇ ಒಂದು ಸ್ಲೈಡಿಂಗ್ ಡೋರ್ಸ್ ಮತ್ತೆ ಸ್ಟ್ಯಾಂಡಿಂಗ್ ಮಿರರ್ ನ ಒಂದು ಅಳವಡಿಸ್ತಾರೆ. ಹಾಗೆ ಲಾಫ್ಟ್ ಕೂಡ ಬಂದಿರುತ್ತೆ. ಹಾಗೆ ಒಂದು ಬಾಲ್ಕನಿ ಕೂಡ ಇರುತ್ತೆ ಇದಕ್ಕೆ. ಇದು ಬಾಲ್ಕನಿಯಲ್ಲಿ ಮತ್ತೆ ರೈಲಿಂಗ್ಸ್ SS ರೈಲಿಂಗ್ಸ್ ಜಿಂದಾಲ್ ಕಂಪ್ನಿದು ರೈಲಿಂಗ್ಸ್ ಬರುತ್ತೆ. ಹಾಗೆ ಒಂದು ಟಫನ್ ಗ್ಲಾಸ್ ಕೂಡ ಬರುತ್ತೆ. ವಾಲ್ಗೆಲ್ಲ ನೋಡ್ತಾ ಇರ್ಬೋದು ಸ್ಟೋನ್ ಡಿಸೈನ್ ಅಲ್ಲಿ ಒಂದು ಟೈಲ್ಸ್ ಕೂಡ ಹಾಕೊಟ್ಟಿರ್ತಾರೆ. ಬನ್ನಿ ಹಾಗೆ ನಾವೀಗ ಒಂದು ರೂಮ್ ನಂಬರ್ 3 ನೋಡೋಣ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ ನೋಡ್ತಾ ಇರಬೇಕು, ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿರುತ್ತೆ. ಕಿಂಗ್ ಸೈಜ್ ಕಾಟ್ ಹಾಕ್ಬೋದು. ಹಾಗೆ ವರ್ಕಿಂಗ್ ಟೇಬಲ್ ಕೂಡ ಇರುತ್ತೆ. ಒಂದು ಶೋಕೇಸ್ ಕೂಡ ಇರುತ್ತೆ, ಮಿರರ್ ಸ್ಟ್ಯಾಂಡಿಂಗ್ ಮಿರರ್. ಅದರಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಬಂದಿರುತ್ತೆ. ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಕಮೋಡ್ ಸೆರಾ ಎಲ್ಲ ಕಂಪ್ನಿದೆ ನೋಡಿ ಮಾಡ್ಕೊಟ್ಟಿರ್ತಾರೆ. ವಾಲ್ಗೆಲ್ಲ ಅಷ್ಟೇ ಟೈಲ್ಸ್ ಕೂಡ ಹಾಕ್ಕೊಟ್ಟಿರ್ತಾರೆ ಅದಕ್ಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ಮತ್ತೆ ಇನ್ನೊಂದ್ಸಲಿ ವಾಲ್ ಎಷ್ಟು ದೊಡ್ಡದಾಗಿದೆ ಅಂತ. ಬರೀ ನಾವು ಹಾಗೆ ಸೆಕೆಂಡ್ ಫ್ಲೋರ್ ಕಡೆ ಹೋಗೋಣ. ಸೆಕೆಂಡ್ ಫ್ಲೋರ್ ಅಲ್ಲಿ 1 BHK ಮತ್ತು 2 BHK ಮಾಡಿರ್ತಾರೆ. ಸೊ ರೆಂಟಲ್ ಪರ್ಪಸ್ ಆಗಿ. ಸೊ ಎಲ್ಲ ಕೆಳಗಡೆಯಿಂದನೂ ಗ್ರೌಂಡ್ ಇಂದ ಟೆರೆಸ್ ತನಕ ನಿಮಗೆ ಎಲ್ಲ ಟೈರ್ ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಸ್ಟೆಪ್ಸ್ ಹಾಕಿಕೊಟ್ಟಿರ್ತಾರೆ. ಇದು ಸೆಕೆಂಡ್ ಫ್ಲೋರ್ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಇರುತ್ತೆ 1 BHK ಇದು. ಇದು ಕೂಡ ಅಷ್ಟೇ ಡೋರು ಮತ್ತೆ ವಾಸ್ಕಲ್ ಎಲ್ಲ ಟೀ ಕುಡ್ ಡೋರ್ಸ್ ಮಾಡಿರ್ತಾರೆ. ಲಾಕ್ಸ್ ಮತ್ತೆ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಬಾಸ್ ಕಂಪ್ನಿ ಬಂದಿರುತ್ತೆ. ಇದು ಲಿವಿಂಗ್ ಏರಿಯಾದಲ್ಲಿ ಟಿವಿ ಯೂನಿಟ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಡೀಸೆಂಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ಇದು ಕೂಡ ಅಷ್ಟೇ ಫ್ಲೋರ್ಸ್ ಗ್ರಾನೈಟ್ ಬಂದಿರುತ್ತೆ. ಕಿಚನ್ ಕೂಡ ಅಷ್ಟೇ ಮಾಡ್ಲರ್ ಕಿಚನ್, ಲಾಫ್ಟ್ ಕೂಡ ಬಂದಿರುತ್ತೆ, ಮಿಡ್ ಯೂನಿಟ್ ಬಂದಿರುತ್ತೆ. ಸೊ ಇದು ರೂಮ್ ನಂಬರ್ 1. ಇದು 2 BHK ಆಕ್ಚುಲಿ. ಇದು 2 BHK. ಇದರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿರುತ್ತೆ. ಸ್ಲೈಡಿಂಗ್ ಡೋರ್ ಕೊಟ್ಟಿರ್ತಾರೆ. ಇದು ರೂಮ್ ನಂಬರ್ 2. ಇದು ಕೂಡ ಅಷ್ಟೇ ಒಂದು ಕ್ವೀನ್ ಸೈಜ್ ಬೆಡ್ ಕಾಟನ್ ಹಾಕ್ಬೋದು. ಇದರಲ್ಲಿ ಕೂಡ ಅಷ್ಟೇ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಮತ್ತೆ ಪ್ರೆಸ್ ಡೋರ್ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ವಿಂಡೋ ಕೂಡ ಬಂದಿರುತ್ತೆ, 3 ವ್ಯಾಕ್ ವಿಂಡೋ, 3 ರ್ಯಾಕ್ಸ್ ವಿಂಡೋ ಒಂದು ಬಂದಿರುತ್ತೆ. ಸೊ ಹಾಲಲ್ಲಿ ಕೂಡ ಅಷ್ಟೇ 3 ರ್ಯಾಕ್ಸ್ ವಿಂಡೋ ಮತ್ತೆ ರೂಮಲ್ಲಿ ಒಂದು 3 ರ್ಯಾಕ್ಸ್ ವಿಂಡೋ. ಸೊ ವೆಂಟಿಲೇಷನ್ ಎಲ್ಲ ಚೆನ್ನಾಗಿದೆ, ಗಾಳಿ ಬೆಳಕಿಗೆಲ್ಲ ಚೆನ್ನಾಗಿದೆ. ಇದೊಂದು ಕಾಮನ್ ವಾಶ್ರೂಮ್ ಕೂಡ ಬಂದಿದೆ. ಇಲ್ಲಿ ಟೋಟಲ್ 2 ಬಾತ್ರೂಮ್ ಬರುತ್ತೆ, ಒಂದು ಅಟ್ಯಾಚ್ ಬರುತ್ತೆ, ಒಂದು ಕಾಮನ್ ವಾಶ್ರೂಮ್ ಬರುತ್ತೆ.
ಇದು 1 BHK ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಇರೋದು 1 BHK. 1 BHK ಕೂಡ ಅಷ್ಟೇ, ಇದು ಕೂಡ ಅಷ್ಟೇ ಟೀ ಕುಡ್ ಡೋರ್ಸ್. ಇದು ಲಿವಿಂಗ್ ಏರಿಯಾದಲ್ಲಿ ಒಂದು ಟಿವಿ ಯೂನಿಟ್ಸ್ ಹಾಗೆ ಒಂದು ಪೂಜಾ ರೂಮ್ ಕೊಟ್ಟಿರ್ತಾರೆ. ಫ್ಲೋರ್ಸ್ ಎಲ್ಲ ಗ್ರಾನೈಟ್ ಫ್ಲೋರ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಒಂದು ರೂಮ್ ಕೂಡ ಬಂದಿದೆ, ಒಂದು ರೂಮು ಮತ್ತೆ ಒಂದು ಕಾಮನ್ ವಾಶ್ರೂಮ್ ಒಂದು ಬಂದಿರುತ್ತೆ. ಹಾಗೆ ಒಂದು ಕಿಚನ್ ಕೂಡ ಅಷ್ಟೇ ಮಾಡ್ಯುಲರ್ ಕಿಚನ್, ಮಿಡ್ ಲಾಫ್ಟ್ ಮತ್ತೆ ಗ್ರಾನೈಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಫ್ರೀ ವಾಷಬಲ್ ಟೈಲ್ಸ್ ಕೂಡ ಹಾಕಿಟ್ಟಿರ್ತಾರೆ. ಬನ್ನಿ ಹಾಗೆ ನಾವು ಮತ್ತೆ ಥರ್ಡ್ ಫ್ಲೋರ್ ಕಡೆ ಹೋಗೋಣ. ಥರ್ಡ್ ಫ್ಲೋರ್ ಅಲ್ಲಿ ಆಸ್ ಯೂಶುವಲ್ ಏನು ನೋಡಿದ್ರೆ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಅದೇ ರೀತಿನೇ ಥರ್ಡ್ ಫ್ಲೋರ್ ಕೂಡ ಅದೇ ರೀತಿನೇ ಮಾಡಿಕೊಟ್ಟಿರ್ತಾರೆ. ಒಂದು 1 BHK ಒಂದು ಹಾಗೆ ಒಂದು 2 BHK ಒಂದು ಸೇಮ್ ಅದೇ ರೀತಿ ಡೋರ್ಸ್ ಆಗಲಿ ಎಲ್ಲ ಆಗಲಿ ನಿಮಗೆ ಟೀ ಕೂಡ ಮಾಡಿಕೊಟ್ಟಿರ್ತಾರೆ. ಸೇಮ್ ಆಸ್ ಯೂಶುವಲ್ ಏನು ನೋಡಿದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಅದೇ ರೀತಿ ಥರ್ಡ್ ಫ್ಲೋರ್ ಕೂಡ ಬಂದಿರುತ್ತೆ. ವೈರ್ಸ್ ಕೂಡ ಅಷ್ಟೇ ಸ್ನೇಹಿತರೆ, ವೈರ್ಸ್ ಎಲ್ಲ ಫಿನೋಲಿಕ್ಸ್ ಕಂಪ್ನಿದು ವೈರ್ಸ್ ಯೂಸ್ ಮಾಡಿರ್ತಾರೆ. ಸ್ವಿಚಸ್ ಕೂಡ ಅಷ್ಟೇ GM ಮತ್ತೆ IP ಕಂಪ್ನಿ ಯೂಸ್ ಮಾಡಿರ್ತಾರೆ. ಸೊ ಎಲ್ಲೂ ನಿಮಗೆ ಮೆಟೀರಿಯಲ್ ಅಲ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲ ಕ್ಲೀನ್ ಆಗಿ ಚೆನ್ನಾಗಿ ನೋಡ್ಕೊಂಡು ಕಂಪ್ನಿದೆ ಬ್ರಾಂಡೆಡ್ ನ ಯೂಸ್ ಮಾಡಿ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಆಕ್ಚುಲಿ ರೆಂಟಲ್ ಇನ್ಕಮ್ ಇಲ್ಲಿ ತುಂಬಾನೇ ಚೆನ್ನಾಗಿದೆ. ರೆಂಟಿಗೆ ತುಂಬಾನೇ ಡಿಮ್ಯಾಂಡ್ ಇರುವಂತಹ ಲೊಕಾಲಿಟಿ ಇದು. ಹಾಗಾಗಿ ನಿಮ್ಗೆ ರೆಂಟಲ್ ಇನ್ಕಮ್ ಬರೋ ರೀತಿ ಚೆನ್ನಾಗಿ ಮನೆ ಕಟ್ಕೊಟ್ಟಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ಗೂ ತುಂಬಾ ಚೆನ್ನಾಗಿದೆ. ಇದು 1 BHK, ಇದು ಥರ್ಡ್ ಫ್ಲೋರ್ ಇರೋದು 1 BHK. ಸೇಮ್ ಸೆಕೆಂಡ್ ಫ್ಲೋರ್ ಏನು ನೋಡಿದ್ರೆ ಅದೇ ರೀತಿನೇ ಒಂದು ಟಿವಿ ಯೂನಿಟ್ಸ್ ಬಂದಿರುತ್ತೆ. ಹಾಗೆ ಒಂದು ಕಿಚನ್, ಒಂದು ಕಾಮನ್ ವಾಶ್ರೂಮ್, ಹಾಗೆ ಒಂದು ಬೆಡ್ರೂಮ್ ಕೂಡ ಕೊಟ್ಟಿರ್ತಾರೆ. ಬನ್ನಿ ಹಾಗೆ ನಾವು 4th ಫ್ಲೋರ್ ಕಡೆ ಹೋಗೋಣ. 4th ಫ್ಲೋರ್ ಅಲ್ಲಿ ಒಂದು ಟ್ಯಾಂಕ್ ರೂಮ್ ಬರುತ್ತೆ. ಟ್ಯಾಂಕ್ ರೂಮ್ನ ಅದೇ ರೀತಿ ಆ ಟ್ಯಾಂಕ್ ರೂಮನ್ನೇ ಒಂದು ಸಿಂಗಲ್ ಬೆಡ್ರೂಮ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಟ್ಯಾಂಕ್ ರೂಮ್ ಬರುತ್ತಲ್ಲ ಅದನ್ನ ಹಾಗೆ ಒಂದು ಸಿಂಗಲ್ ಬೆಡ್ರೂಮ್ನಾಗಿ ರೆಡಿ ಮಾಡಿದ್ದಾರೆ. ಇದಕ್ಕೊಂದು ಫ್ಲೋರಿಂಗ್ ಮಾತ್ರ ವೆಟ್ರಿಫೈಡ್ ಟೈಲ್ಸ್ ಹಾಕಿಟ್ಟಿದ್ದಾರೆ ಟ್ಯಾಂಕ್ ರೂಮ್ಗೆ. ಸೊ ಇದು ಒಂದು ಸಿಂಗಲ್ ಬೆಡ್ರೂಮ್, ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಬಂದಿದೆ. ಸೇಮ್ ಅದೇ ರೀತಿನೇ ಯೂಸ್ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ ನಿಮಗೆ ಕಿಚನ್, ಲಾಫ್ಟ್, ಮಾಡ್ಯುಲರ್ ಕಿಚನ್, ಟಿವಿ ಯೂನಿಟ್ಸ್, ಪೂಜಾ ರೂಮು, ಒಂದು ರೂಮ್ಸ್, ಕಾಮನ್ ವಾಶ್ರೂಮ್ ಎಲ್ಲನೂ ಸೇಮ್ 1 BHK ರೀತಿನೇ ಮಾಡಿದ್ದಾರೆ. ಇದರಲ್ಲಿ ಕೂಡ ಆಕ್ಚುಲಿ ಟ್ಯಾಂಕ್ ರೂಮ್ ಟೆರೆಸ್ ಅಲ್ಲಿ ಬಂದು ಅದನ್ನ 1 BHK ಗೆ ಇದು ಮಾಡಿದ್ದಾರೆ. ಇದೊಂದು ಕಾಮನ್ ವಾಶ್ರೂಮ್ ಕೂಡ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಹಾಕಬಹುದು, ಹಾಗೆ ಕಾಮನ್ ವಾಶ್ರೂಮ್ ಕೂಡ ಇರುತ್ತೆ. ಹಾಗೆ ಮೇಲ್ಗಡೆ ಬ್ಯಾಕ್ ಸೈಡ್ ಬಂದ್ರೆ ಓಪನ್ ಟೆರೆಸ್ ಇರುತ್ತೆ. ಸೊ ಓಪನ್ ಟೆರೆಸ್ ಅಲ್ಲಿ ನೀವು ಬಟ್ಟೆ ಡ್ರೈ ವಾಶ್ ಎಲ್ಲ ಮಾಡ್ಕೋಬಹುದು. ಸೊ ಅದೇ ಮೇಲ್ಗಡೆ ನೋಡಿದ್ರೆ ಒಂದು ಲ್ಯಾಡರ್ ಕೂಡ ಕೊಟ್ಟಿರ್ತಾರೆ. ಮೇಲ್ಗಡೆ ಟ್ಯಾಂಕು ಮತ್ತೆ ಸೋಲಾರ್ ಎಲ್ಲ ಮೇಲ್ಗಡೆ ಬರುವಂತದ್ದು. ಅದಕ್ಕೊಂದು ಲ್ಯಾಡರ್ ಕೂಡ ಕೊಟ್ಟಿರ್ತಾರೆ, ಐರನ್ ಲ್ಯಾಡರ್ ಕೂಡ. ಸೊ ಲೇಔಟ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್. ಇದು ಜಸ್ಟ್ ನಿಯರ್ ವಾಕಬಲ್ ಡಿಸ್ಟೆನ್ಸ್ ಇರುವಂತ ಲೇಔಟ್ ಇದು ಬಸ್ ಸ್ಟಾಪ್ ಇಂದ. ಸೊ ಇದು ಇಷ್ಟು ಬಿಲ್ಡಿಂಗ್ ಡೀಟೇಲ್ಸ್. ನಿಮ್ಗೆ ಇನ್ನೂ ಬಿಲ್ಡಿಂಗ್ ಡೀಟೇಲ್ಸ್ ಬೇಕು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಸೊ ಬಿಲ್ಡಿಂಗ್ ಪ್ರೈಸ್ ಬಂದ್ಬಿಟ್ಟು 2,50,00,000 ಹೇಳ್ತಿದ್ದಾರೆ. 2.50 CR ಹೇಳ್ತಿದ್ದಾರೆ. ಸೊ ಸ್ಲೈಡ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಎಲ್ಲ ಇಲ್ಲಿ ರೆಂಟಲ್ ಇನ್ಕಮ್ ಅಂತ ತುಂಬಾ ಚೆನ್ನಾಗಿದೆ. ಸೊ ಕಂಪ್ನೀಸು, ಹಾಸ್ಪಿಟಲ್ಸು ಎಲ್ಲ ತುಂಬಾ ಕಂಪ್ನೀಸ್ ನೋಡಬೇಕು ಅಂದ್ರೆ ನಿಮಗೆ KRDB ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಬರುತ್ತೆ. ಇನ್ಫೋಸಿಸ್, ಫಿಲಿಪ್ಸು, ಅಮೆಜಾನ್, ಏರೋಸ್ಪೇಸು, ಸತ್ವಾ, RMZ ಅಂತ ಸುಮಾರು ಕಂಪ್ನಿಗಳೆಲ್ಲ ಜಸ್ಟ್ ನಿಯರ್ ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಯರ್ ಬೈ ಇರುವಂಥದ್ದು. ಮತ್ತು ಹಾಗೆ ಕಾಲೇಜ್ಗಳು ನೋಡಿದ್ವಿ ಅಂದ್ರೆ ರೇವಾ ಯೂನಿವರ್ಸಿಟಿ ಇದೆ, ಬೃಂದಾವನ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ, CMR ಕಾಲೇಜು, ನಿಟಿ ಮೀನಾಕ್ಷಿ ಕಾಲೇಜು. ಸೊ ಈ ರೀತಿ ಸುಮಾರು ಕಾಲೇಜು, ಯೂನಿವರ್ಸಿಟಿ ಎಲ್ಲ ತುಂಬಾ ಇದೆ. ಹಾಗೆ
ಸ್ಕೂಲ್ ಕೂಡ ನೋಡಿದ್ವಿ ಅಂದರೆ ವಿನಾಯಕ ಸ್ಕೂಲ್ಸ್ ಇದೆ, ಯಶಸ್ವಿನಿ, ನಾರಾಯಣ ಸ್ಕೂಲ್ ಇದೆ, ಅಮೃತಾಲಯ ಟೆಕ್ನೋ ಸ್ಕೂಲು, ಸುಮಾರು ಸ್ಕೂಲ್ಸು ಮತ್ತು ಕಿಡ್ಸ್ ಸ್ಕೂಲ್ ಕೂಡ ಅಂತ ತುಂಬ ಪಕ್ಕನೇ ಇದೆ. ಹಾಗೆ ಇಲ್ಲಿ ಏರ್ಫೋರ್ಸ್ ಕೂಡ ಮತ್ತು ಏರ್ಫೋರ್ಸು, BSF ಮತ್ತು ಏರ್ಪೋರ್ಟ್ ಇಲ್ಲಿಂದ ತುಂಬ ಹತ್ರ ಇರುವಂಥದ್ದು. KRDB ಇದೆ, ಇಂಡಸ್ಟ್ರಿಯಲ್ ಏರಿಯಾ. ಸೊ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಇಲ್ಲಿಂದ ಜಸ್ಟ್ 1.2 ಕಿಲೋಮೀಟರ್ಸಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಎಲ್ಲದಕ್ಕೂ ಹತ್ರ ಇರುವಂಥದ್ದು. ಮತ್ತು ಗ್ರಾಸರಿ ಆಗಲಿ, ಸೂಪರ್ ಮಾರ್ಕೆಟ್ ಆಗಲಿ ಎಲ್ಲ ಹತ್ರ ಇರುವಂಥ ಲೊಕೇಶನ್ ಇದು. ಸೊ ತುಂಬಾ ಡಿಮ್ಯಾಂಡ್ ಇರುವಂಥ ಜಾಗ. ನಿಮಗೆ ರೆಂಟಲ್ ಅಂತೂ 100%ಗೆ 200% ರೆಂಟಲ್ ಇನ್ಕಮ್ ಕೊಡುವಂಥ ಬಿಲ್ಡಿಂಗ್ ಇದು. ಸೊ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇರುತ್ತೆ. 70 to 80% ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಈ ಖಾತಾ ಪ್ರಾಪರ್ಟಿನ ಆಗಿದೆ, ಪೇಪರ್ಸ್ ಕೂಡ ಮಾಡಿದ್ದಾರೆ ಈ ಖಾತಾನ. ಇದಿಷ್ಟು ಬಿಲ್ಡಿಂಗ್ ಡೀಟೇಲ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆದಿತ್ಯ ಪ್ರಾಪರ್ಟೀಸ್.